ನೀವೇನಾದರೂ ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿನೇ. ಫುಡ್ ಬಿಸ್ನೆಸ್ ಕರ್ನಾಟಕದಲ್ಲಿ ಆರಂಭಿಸಬಹುದಾದಂಥ 10 ಫುಡ್ ಬಿಸ್ನೆಸ್ಗಳು, ಕಡಿಮೆ ಹೂಡಿಕೆ ಹೆಚ್ಚು ಆದಾಯ. ಎಲ್ಲೆಲ್ಲಿ ನಾವು ಕರ್ನಾಟಕದಲ್ಲಿ ಯಾವ್ಯಾವ ಫುಡ್ಗೆ ನಮಗೆ ಜಾಸ್ತಿ ಬೆಲೆ ಇದೆ, ಎಲ್ಲೆಲ್ಲಿ ಯಾವ್ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆಯೇ ನಾನು ಕೇಳ್ಕೊಳ್ತಾ ಇರೋದೇನೆಂದರೆ, ನಾನು ಬಂದಿರೋ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಲೈವಲ್ಲಿ ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಸೊ ಈಗ ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗೆ ತುಂಬ ಅಂದರೆ ವ್ಯೂಸ್ ಕಡಿಮೆ ಇದೆ. ಹಾಗೆ ಪ್ಲೀಸ್ ದಯವಿಟ್ಟು ಐ ರಿಕ್ವೆಸ್ಟ್ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದರೂ ಥಾಟ್ ಇದ್ದರೆ, ನಾವು ಈ ಥರ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ 10 ಫುಡ್ ಬಿಸ್ನೆಸ್ ಸ್ವಂತ ವ್ಯವಹಾರ ಆರಂಭಿಸೋದಕ್ಕೆ ಸಾಕಷ್ಟು ಜನರು ಬಯಸ್ತಾರೆ. ಸೊ ಯಾಕಂದರೆ ಎಲ್ಲರಿಗೂ ಏನಂದರೆ, ಕೆಲಸಕ್ಕೆ ಹೋದಾಗ ಪ್ರೆಷರು ಆ್ಯಂಡ್ ಬೇಕಾದಾಗ ಲೀವ್ ಸಿಗಲ್ಲ. ಸೊ ಅವ್ರ ಹತ್ರ ಬಯಸ್ಕೊಳ್ಳೋದು, ಇದನ್ನೆಲ್ಲ ನೋಡಿ ನಾವೇ ಓನಾಗಿ ಏನಾದರೂ ಮಾಡಿದ್ರೆ ಬೇಕಾದಾಗ ಲೀವ್ ಹಾಕ್ಕೋಬೋದು. ಆ್ಯಂಡ್ ನಮ್ಮ ಏನೇ ಮಾಡಿದ್ರು ನಮ್ಮ ಕೈ ಕೆಳಗೆ ನಡೆಯುತ್ತಲ್ಲ, ಲಾಭ ನಷ್ಟ ಎರಡನ್ನೂ ನಾವೇ ಅನುಭವಿಸ್ಬೋದು ಅಂತ ಅಂದ್ಕೊಳ್ತಾರೆ ಕೆಲವರು. ಸೊ ಅಂಥವ್ರಿಗಾಗಿ ನಾನು ಇವತ್ತು ಒಂದು 10 ಬಿಸ್ನೆಸ್ನ ತೊಗೊಂಬಂದಿದ್ದೀನಿ. ಫುಡ್ ಬಿಸ್ನೆಸ್ಸು. ಭಾರತೀಯರು ಅಂದ್ರೇ ಆಹಾರ ಪ್ರಿಯರು. ಇದು ಕಾರಣಕ್ಕೆ ಅತ್ಯುತ್ತಮ ಬಿಸ್ನೆಸ್ ಐಡಿಯಾ. ಫುಡ್ಡು ಅಂದರೆ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ತುಂಬ ಜನಕ್ಕೆ ತುಂಬ ಊಟ ಅಂದರೆ ತುಂಬ ಇದು ಮಾಡ್ತಾರೆ. ಅಂದರೆ ಹೊಸ ಮನೆಯಲ್ಲೇ ಅಷ್ಟೇ ಮಾಡೋದಕ್ಕಾಗಿರ್ಬೋದು, ತಿನ್ನೋಕ್ಕಾಗಿರ್ಬೋದು, ಹಾಗೆ ಏನಾದರೂ ಅಲ್ಲೊಂದು ಸಿಗುತ್ತೆ ಅಂದರೆ ಜನ ಎಲ್ಲ ಅಲ್ಲೇ ಇರ್ತಾರೆ. ಸೊ ಅದಕ್ಕೆ ಯಾವುದೇ ವ್ಯವಹಾರ ಆರಂಭಿಸುವ ಮೊದಲು ಸೂಕ್ತವಾದ ಯೋಜನೆ ಹಾಕ್ಕೊಳ್ಬೇಕು. ಯಾವ ಸ್ಥಳದಲ್ಲಿ ಫುಡ್ ಬಿಸ್ನೆಸ್ ಮಾಡ್ಬೋದು, ಆ ಸ್ಥಳದಲ್ಲಿ ಸ್ಪರ್ಧೆ ಹೇಗಿದೆ, ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಹೇಗಿದೆ, ಯಾವೆಲ್ಲ ಸಲಕರಣೆಗಳು ಬೇಕು, ಕಚ್ಚಾ ವಸ್ತುಗಳು ಬೇಕು, ಲೈಸೆನ್ಸ್ ಇತ್ಯಾದಿ ಮೊದಲು ಬಗೆಹರಿಸ್ಕೋಬೇಕು. ಇದಾದ ಬಳಿಕ ಎಷ್ಟು ಹಣ ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಿಮ್ಮಲ್ಲಿರುವ ಬಜೆಟ್, ಪಡೆಯಬೇಕಾದ ಸಾಲ ಕುರಿತು ಗಮನ ಹರಿಸಿ. ಇದಾದ ಬಳಿಕ ಬಿಸ್ನೆಸ್ ಸೆಟಪ್ ಬಗ್ಗೆ ಗಮನ ಹರಿಸಿ. 3 ಪಾಯಿಂಟ್ ಅಂತೂ ತುಂಬ ಇಂಪಾರ್ಟೆಂಟು. ನಾವು ಎಲ್ಲಿ ಯಾವ ಥರ ಅಡುಗೆ ಮಾಡಿದ್ರೆ ಹೋಗುತ್ತೆ, ಅಲ್ಲಿಗೇನಾದರೂ ಲೈಸೆನ್ಸ್ ಬೇಕಾ, ಎಲ್ಲಿ ನಾವು ಅಂಗಡಿ ಮಾಡ್ತಾಯಿದ್ವಿ, ಏನಾದರೂ ಸುತ್ತಮುತ್ತ. ಇವಾಗ ನಮ್ಮಲ್ಲಿ ಒಂದು 2 ಅಂಗಡಿ ಇದೆ ಅಂದರೆ 3ನೇ ಅಂಗಡಿ ನಾವು ಹಾಕಿದ್ರೆ ನಮ್ಗೆ ಎಷ್ಟು ಬಿಸ್ನೆಸ್ ಆಗ್ಬೋದು. ಅವರೇ ಬೇರೆ ಫುಡ್ ಮಾಡ್ತಾಯಿದ್ರು, ನಾವೇ ಬೇರೆ ಫುಡ್ ಮಾಡಿದ್ರೆ ಅದು ಸೆಕೆಂಡ್ರಿ, ಅದು ಚೆನ್ನಾಗಾಗುತ್ತೆ. ಸೊ ಅವರು ಬಿರಿಯಾನಿ ಮಾಡ್ತಿದ್ದಾರೆ, ನಾನು ಬಿರಿಯಾನಿ ಮಾಡಿದ್ರೆ ಓಡೋದಿಲ್ಲ. ಸೊ ಟೇಸ್ಟ್ ವೈಸ್ ಕೂಡ ಹೋಗುತ್ತೆ. ಬಟ್ ಆದರೆ ಏನಂದರೆ, ಇಲ್ಲಿ ನಾನು ಮಂಗಳೂರು ದಮ್ ಬಿರಿಯಾನಿ ಮಾಡ್ತೀನಿ, ಅವರು ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಇದಾಗುತ್ತೆ. ಬಟ್ ಇಲ್ಲ, ಒಂದಿನ ಇದ್ದಂಗೆ ಒಂದಿನ ಬಿಸ್ನೆಸ್ ಇರೋದಿಲ್ಲ. ಸೊ ನೋಡಿಕೊಂಡು ಸ್ಪರ್ಧೆ ಇದೆಯಾ, ಅಲ್ಲಿ ಹೇಗೆ ಜನ ಓಡಾಡ್ತಾರೆ, ಮಾರುಕಟ್ಟೆಯಲ್ಲಿ ಏನಿದೆ, ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ವಸ್ತುನ ಪ್ರತಿಯೊಂದು ಸ್ಟಾರ್ಟ್ ಮಾಡ್ಕೊಂಡು ಮಾಡೋದೇ ಒಂದಿದು. ಆ್ಯಂಡ್ ನಮ್ಮ ಹತ್ರ ಅಮೌಂಟ್ ಎಷ್ಟಿದೆ, ನಾವು ಸಾಲ ಎಷ್ಟು ತೊಗೋಬೇಕು, ನಾವು ಇದನ್ನು ಸಾಲ ತೊಗೊಂಡು ಮಾಡಿದ್ರೆ ಹೋಗುತ್ತಾ ಆಗಲ್ವಾ, ಇಂಥ ಜಾಗದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಕೈಲಿ ಕಟ್ಟೋಕ್ಕಾಗುತ್ತಾ ಆಗಲ್ವಾ ಅಂತ ಪ್ರತಿಯೊಂದನ್ನು ಯೋಚನೆ ಮಾಡಿನೇ ಮುಂದೆ ಇಡಬೇಕು ನಾವು. ಈಗ ಇದೆಲ್ಲ ತಿಳ್ಕೊಂಡಿದ್ದಾದಮೇಲೆ ಅದಕ್ಕೂ ಮೊದಲು ಫುಡ್ ಬಿಸ್ನೆಸ್ ಉತ್ತಮ ಯೋಚಿಸಿ ನಿಮ್ಮ ಯೋಚನೆಗೆ ಅನುಕೂಲವಾಗಿರುವಂತೆ 10 ಫುಡ್ ಬಿಸ್ನೆಸ್ ಐಡಿಯಾಗಳು. ಮೊದಲನೇದು ಕಾಫಿ ಶಾಪ್. ನಿಮ್ಮ ಬಜೆಟ್ಗೆ ತಕ್ಕಂತೆ ಸಣ್ಣ ಚಹಾದ ಅಂಗಡಿ ಅಥವಾ ಚಂದದ ಕಾಫಿ ಶಾಪ್. ನಗರಗಳಲ್ಲಿ, ಪಟ್ಟಣಗಳಲ್ಲಿ ಜನರಿಗೆ ಕಾಫಿ ಚಹಾ ಬೇಕೇ ಬೇಕು. ಬೆಳಗ್ಗಿನಿಂದ ರಾತ್ರಿ ತನಕವೂ ಈ ಬಿಸ್ನೆಸ್ ಇರುತ್ತದೆ. ಕಾಫಿ ಶಾಪ್ನಲ್ಲಿ ಕೇವಲ ಕಾಫಿ ಮಾತ್ರ ಇರುವುದಿಲ್ಲ, ಇತರ ಆಹಾರಗಳು ಕೂಡ ಇರಬಹುದು. ಪುಟ್ಟ ಗೂಡಂಗಡಿ ರೀತಿ ಚಹದಂಗಡಿ ಇಟ್ಟು ಲಕ್ಷಾಂತರ ಹಣ ಸಂಪಾದನೆ ಮಾಡುವವರಿದ್ದಾರೆ. ಇದಲ್ಲದೆ ಸ್ವಲ್ಪ ಚಂದದ ಬ್ರ್ಯಾಂಡ್ ಕಾಫಿ ಶಾಪ್ಗಳಲ್ಲೂ ಆರಂಭಿಸಬಹುದು. ಬಳಿಕ ಅಂತಹ ಕೆಲವು ಕಾಫಿ ಶಾಪ್ಗಳು ಮಾಡಬಹುದು. ನಿಮ್ಮ ಬ್ರ್ಯಾಂಡ್ ನಿಮ್ಮ ಫೇಮಸ್ ಆದರೆ ಕಾಫಿ ಶಾಪ್ ದೊಡ್ಡ ಉದ್ಯಮವೇ ಆಗಬಹುದು. ಈಗ ಕೋಲ್ಡ್ ಕಾಫಿ ಮತ್ತು ಈ ಥರ ಹೊಸ ವಸ್ತು ಏನಾದರೂ ಒಂದು ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ. ಕೋಲ್ಡ್ ಕಾಫಿ ನಮಗೆಲ್ಲ ಏನಂದರೆ ಬಿಸಿ ಕಾಫಿ ಕುಡಿಬೇಕು ಅನಿಸುತ್ತೆ.
ಕೆಲವರು ಕೋಲ್ಡ್ ಕಾಫಿ ಕುಡಿಯೋದಕ್ಕೆ ಅಂತಲೇ ಹೋಗ್ತಾರೆ, ಇನ್ನೊಬ್ಬರು ಈ ಅಂಗಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಫಿ, ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಈಗ ಕಾಫಿ ಜೊತೆಗೆ ಅವರು ಚೆನ್ನಾಗಿರೋದೊಂದು ಬಿಸ್ಕೆಟ್ ಕೊಡ್ತಾರೆ, ಅದು ಅಲ್ಲೇ ತಯಾರಿಸಿ ಕೊಡ್ತಾರೆ. ಮತ್ತು ಇಂಥ ಅಂಗಡಿಯಲ್ಲಿ ಟೀ ಜೊತೆಗೆ ಇಂಥದ್ದೊಂದು ಸೇರಿಸಿ ಕೊಡ್ತಾರೆ, ಎಷ್ಟು ಚೆಂದ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಾವು ನಮ್ಮದೇ ಆದ ಒಂದು ಸ್ಟೈಲಲ್ಲಿ, ನಮ್ಮದೇ ಆದ ಒಂದು ಇದರಲ್ಲಿ ಏನಾದರೂ ನಾವು ಬ್ರ್ಯಾಂಡಾಗಿ ಕಾಫಿ ಅಂಗಡಿ ಮಾಡಿದ್ರೆ ಸೊ ಅದು ದೊಡ್ಡ ಬಿಸ್ನೆಸ್ ಅಂಗಡಿನೇ ಆಗುತ್ತೆ. ಸೊ ಈಗ ನಾನು ಮಲ್ಲೇಶ್ವರಮಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಟು ಏನಾದರೂ ನಾನು ಮಾಡ್ತಿದ್ದೀನಿ, ಅದು ಫೇಮಸ್ ಆಗಿದೆ ಅಂದರೆ ಮತ್ತೆ ನಾನು ಬೇರೆ ಕಡೆ ಕೂಡ ಇಡ್ಬೋದು, ಅದು ಬಸವೇಶ್ವರ ನಗರದಲ್ಲಿ ಕೂಡ ಇಡ್ಬೋದು ಸೇಮ್ ಕಾಫಿ ಅಂಗಡಿನ. ಸೊ ಈ ಥರ ಒಂದು ಅಂಗಡಿ ಹೋಗಿ 10 ಅಂಗಡಿ ಕೂಡ ಮಾಡ್ಕೋಬೋದು, ಒಳ್ಳೆ ಬಿಸ್ನೆಸ್ ಇದೆ. ಕಾಫಿ ಕುಡಿಯೋ ಪ್ರಿಯರಂತೂ ತುಂಬ ಜನ ಡಿಫ್ರೆಂಟಾಗಿ ಕಾಫಿ ಟ್ರೈ ಮಾಡ್ತಾನೆ ಇರ್ತಾರೆ. ಸೊ ಇದನ್ನೇನಾದರೂ ನಿಮ್ಮ ತಲೆಯಲ್ಲಿ ಆಲೋಚನೆ ಇದ್ದರೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಬೋದು. ಎರಡನೇದು ಐಸ್ ಕ್ರೀಮ್ ಪಾರ್ಲರ್. ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ನನಗೆ ಮಳೆ ಬೀಳಬೇಕಾದ್ರೂ ಐಸ್ ಕ್ರೀಮ್ ಕೊಟ್ಟರೆ ಕೂಡ ನಾನು ಐಸ್ ಕ್ರೀಮ್ ತಿಂತೀನಿ, ನಂಗೆ ಅಷ್ಟು ಇಷ್ಟ. ಐಸ್ ಕ್ರೀಮು ಚಾಕ್ಲೇಟು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ಗೆ ಬೇಡಿಕೆ ತುಸು ಕಡಿಮೆ ಇರಬಹುದು, ಆದರೆ ಉಳಿದ ಬಹುತೇಕ ಸಮಯದಲ್ಲಿ ಐಸ್ ಕ್ರೀಮ್ ಅಂಗಡಿಗಳಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಿರುತ್ತದೆ. ಐಸ್ ಕ್ರೀಮ್, ಜ್ಯೂಸ್ ಇತ್ಯಾದಿ ಶಾಪ್ಗಳ ಹಾಕಬಹುದು. ನಿಮ್ಮ ಐಸ್ ಕ್ರೀಮ್ ಮೆನು ಅತ್ಯಾಕರ್ಷಕವಾಗಿರಲಿ. ಐಸ್ ಕ್ರೀಮ್ ಅಂದ್ರೆ ಒಂದು ಒಳ್ಳೆ ಇದು ಅಂತ ಹೇಳ್ಬೋದು, ಯಾಕಂದರೆ ಐಸ್ ಕ್ರೀಮ್ ಅಂದರೆ ನನಗೂ ತುಂಬ ಇಷ್ಟ. ತುಂಬ ಜನ ಹೆಣ್ಮಕ್ಳಿಗೆ ಐಸ್ ಕ್ರೀಮು ಚಾಕ್ಲೇಟ್ ಅಂದರೆ ಇಷ್ಟ. ಅದ್ರ ಜೊತೆಗೆ ಐಸ್ ಕ್ರೀಮ್ ಇಟ್ಕೊಂಡು ನೀವು ಅದ್ರ ಜೊತೆಗೇ ನೀವು ಜ್ಯೂಸ್ ಅಂಗಡಿ ಇಟ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೇ ನೀವು ಏನು ಮಾಡ್ಬೋದು, ಡಿಫ್ರೆಂಟಾಗಿ ಐಸ್ ಕ್ರೀಮ್ನ ಕೊಡ್ತಾರೆ ಅಲ್ವಾ, ಆ ಥರ ಮಾಡಿದ್ರೆ ಕೂಡ ತುಂಬಾ ಒಳ್ಳೆ ಇದಿರುತ್ತೆ. ಆ್ಯಂಡ್ ಐಸ್ ಕ್ರೀಮ್ಗೆ ಯಾವತ್ತೂ ಇದು ಕಡಿಮೆ ಆಗೋದಿಲ್ಲ, ಬೆಲೆ ಕಡಿಮೆ ಆಗೋದಿಲ್ಲ. ಈ ಮಳೆಗಾಲದಲ್ಲಿ ಕೂಡ ಹೆಣ್ಮಕ್ಳು ಹೋಗಿ ಐಸ್ ಕ್ರೀಮ್ ತಿಂತಾ ಇರ್ತಾರೆ. ನೀವು ಐಸ್ ಕ್ರೀಮ್ ಅಂಗಡಿ ಇಡ್ಬೋದು. ಫುಡ್ ಟ್ರಕ್. ಬೆಂಗಳೂರಿನಂತಹ ನಗರಗಳಲ್ಲಿ ಗಾಡಿಗಳೇ ಸಂಚಾರಿ ಹೋಟೆಲ್ಗಳಂತೆ ಕಾರ್ಯನಿರ್ವಹಿಸುತ್ತವೆ. ಶೈನ್ ಶೆಟ್ಟಿ ಕಿಚನ್ ಅಂತೆಯೇ ಫುಡ್ ಟ್ರಕ್ ಮಾಡಬಹುದು. ಇದೇ ರೀತಿ ಹಲವು ಫುಡ್ ಟ್ರಕ್ ಬಿಸ್ನೆಸ್ ಐಡಿಯಾಗಳು ಮಾಡಬಹುದು. ಒಂದು ಒಳ್ಳೆ ಉದಾಹರಣೆ ಅಂದರೆ ಶೈನ್ ಶೆಟ್ಟಿ ಅವರು ಬಿಗ್ ಬಾಸ್ ವಿನ್ನರ್ ಕೂಡ ಹೌದು. ಅವರು ಒಂದು ಏನು ಹೇಳ್ತಾರೆ, ಒಂದು ಫುಡ್ ಟ್ರಕ್ ಇಟ್ಟಿದ್ದಾರಲ್ಲ, ಆ ಥರ ಇಡ್ಬೋದು. ಆ್ಯಂಡ್ ಈಗ ರೋಡ್ ಸೈಡ್ಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಒಂದು ಸಣ್ಣದಾಗಿ ಒಂದು ಟಾಟಾ ಎಸಿನ, ಒಂದು ಆಟೋನ, ಅದನ್ನೇ ಅಲ್ಲಿ ನಮಗೆ ಏನು ಹೇಳ್ತಾರೆ, ಕಡಿಮೆ ರೇಟಲ್ಲಿ ಸಿಗುವಂಥ ಒಂದು ಆಟೋನ, ಒಂದು ಟಾಟಾ ಎಸಿನ ರೆಡಿ ಮಾಡಿಸ್ಕೊಂಡು ಅದನ್ನೇ ಹೋಗ್ಬಿಟ್ಟು ಅಲ್ಲಿ ದೋಸೆ, ಥರವಾಗಿರೋ ದೋಸೆಗಳು, ಇಡ್ಲಿ, ನೈಟ್ ಟೈಮು ಎಲ್ಲೂ ದೊಡ್ಡ ಹೋಟ್ಲುಗಳು ಓಪನ್ ಇರೋದಿಲ್ಲ, ಅಂಥ ಟೈಮಲ್ಲಿ ಇಂಥ ಸಣ್ಣ ಹೋಟ್ಲುಗಳಲ್ಲಿ ನಿಮಗೆ ಎಗ್ ರೈಸ್ ಆಗಿರ್ಬೋದು, ಗೋಬಿ ಮಂಚೂರಿ ಈ ಥರ ಎಲ್ಲ ಸಿಗ್ತಾ ಇರುತ್ತೆ. ಸೊ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಬಿಸ್ನೆಸ್. ಆ್ಯಂಡ್ ಇದರಲ್ಲಿ ನೀವೇನಾದರೂ ಇನ್ಸ್ಪಿರೇಷನ್ ತಗೋತೀನಿ ಅಂದರೆ ಶೈನ್ ಶೆಟ್ಟಿ ಅವ್ರನ್ನ ತೊಗೋಬೋದು. ಫುಡ್ ಡೆಲಿವರಿ ಬಿಸ್ನೆಸ್, ಝೊಮ್ಯಾಟೊ ಫಸ್ಟ್ ತಲೆಗೊಳಿದ್ದು ಝೊಮ್ಯಾಟೊ. ಆಮೇಲೆ ಇನ್ನು ಕೆಲವೊಂದು ಹೆಸರುಗಳಿದೆ, ನನಗಿದೆ ಅದಷ್ಟು ಗೊತ್ತಿಲ್ಲ, ಬಟ್ ಝೊಮ್ಯಾಟೊ ಮಾತ್ರ ನನಗೆ ಗೊತ್ತು. ಸೊ ಝೊಮ್ಯಾಟೊ ಈ ಥರ ಒಂದು ಥಾಟ್ ಹೊಡೆಯೋದೇ ಝೊಮ್ಯಾಟೊ. ಮತ್ತು ಈಗ ಬ್ಲಿಂಕಿಟ್ಟು ಈ ಥರ ಇರುತ್ತೆ ಅಲ್ವಾ, ಸೊ ಆರ್ಡರ್ ಅಂದರೆ ಆ ಥರ ಇರುತ್ತಲ್ಲ, ಸೊ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಈಗ ಆನ್ಲೈನಲ್ಲಿ ಬುಕ್ ಆರ್ಡರ್ ಮಾಡುವವರು ಹೆಚ್ಚಾಗಿದ್ದಾರೆ. ಝೊಮ್ಯಾಟೊದಂತಹ ಸಂಸ್ಥೆಗಳ ಜೊತೆ ಸೇರಿ ಫುಡ್ ಡೆಲಿವರಿ ಬಿಸ್ನೆಸ್ ಮಾಡಬಹುದು. ಸೊ ಥಾಟ್ ಬರೋದೇ ಹಾಗೆ. ಝೊಮ್ಯಾಟೊಗೆ ನೀವೇನಾದರೂ ಟೈ ಅಪ್ ಆಗ್ಬೋದು. ಆ್ಯಂಡ್ ನೀವು ಮನೇಲಿ ಏನಾದರೂ ಅಡುಗೆಗಳು ಮಾಡ್ತೀನಿ, ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ತೀನಿ ಅಂದರೆ ಝೊಮ್ಯಾಟೊಗೆ ನೀವು ಟೈ ಅಪ್ ಆಗ್ಬೋದು. ನಿಮ್ಮ ಸ್ವಂತ ಹೋಟೆಲ್ ಹೊಂದಿರಬೇಕಾಗಿಲ್ಲ, ನಿಮ್ಮ ಮನೆಯನ್ನೇ ಹೋಟೆಲ್ ಅಂತ ಮಾಡಿಕೊಂಡು ಗ್ರಾಹಕರಿಗೆ ಫುಡ್ ಡೆಲಿವರಿ ಮಾಡಬಹುದು. ನಾನು ಹೇಳಿದ್ನಲ್ವ, ಮನೆಯಲ್ಲೇ ಸೊ ಒಂದು ಸಣ್ಣದು ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅದೇ ಇನ್ನೊಂದು 10 ಜನಕ್ಕೆ ಆಗುವಷ್ಟು ಮಾಡಿಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಒಂದು ಒಳ್ಳೆ ಬಿಸ್ನೆಸ್ ಇದು ಹೋಟೆಲ್ದು. ನಾನು ಯಾಕಂದರೆ ಹೋಟೆಲ್ ಒಳ್ಳೆ, ನಾನು ಕೂಡ ಬೇಕರಿ. ನಿಮಗೆ ಬೇಕರಿ ಕ್ಷೇತ್ರದಲ್ಲಿ ಐಡಿಯಾ ಇದ್ದರೆ ಒಳ್ಳೆಯ ಸ್ಥಳಗಳಲ್ಲಿ ಬೇಕರಿ ಇಡಬಹುದು. ಈಗ ಒಂದು ರಸ್ತೆಯ ಪಕ್ಕ 4-5 ಬೇಕರಿಗಳಿದ್ದರೆ ಎಲ್ಲ ಬೇಕರಿಗಳಿಗೂ ಗುಣಮಟ್ಟ ಉತ್ತಮವಾಗಿದ್ದರೆ ಜನರು ಬರುತ್ತಾರೆ. ಒಳ್ಳೆ ಬೇಕ್ರಿ ಅಂದರೆ ಒಂದೇ ಜಾಗದಲ್ಲಿ ಒಂದು 10 ಬೇಕ್ರಿ ಇದ್ದರೂ ನಿಮ್ಮ ಇದರಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಮಾಡೋ ತಿಂಡಿಗಳು ಅವೆಲ್ಲ ಫ್ರೆಶ್ಶಾಗಿ ಸಿಗ್ತಿದೆ ಅಂದರೆ ಅಲ್ಲೇ ಮಾಡಿ ಕೊಡ್ತಿದ್ದಾರೆ. ಇವತ್ತು ಫ್ರೆಶ್ಶಾಗಿ ಸಿಗ್ತಿದೆ ಅಂದರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. ಅದು ಬೇಕ್ರಿದಂತೂ
ಆ್ಯಂಡ್ ಈಗ ಏನಂದರೆ ಎಲ್ಲರೂ ಕೇಳೋದು ಆರೋಗ್ಯವಾಗಿರೋ ಫುಡ್ ಅಂಡ್ ಹೋಮ್ ಮೇಡ್ ಫುಡ್ ಅಲ್ವಾ. ಸೊ ಇವತ್ತೇ ಸೇಲ್ ಆಗ್ತಿದೆ, ಅವರಲ್ಲೇ ಫ್ರೆಶ್ ಆಗಿ ಮಾಡ್ತಿದ್ದಾರೆ, ನೀಟಾಗಿ ಮಾಡ್ತಿದ್ದಾರೆ. ಅಂದರೆ ಬೇಕ್ರಿ ಕೂಡ ತುಂಬಾ ಒಳ್ಳೆಯದು. ಟಿಫನ್ ಸರ್ವಿಸ್, ನನ್ನ ಮುಖದಲ್ಲಿ ಯಾಕೆ ಹೇಳಿ ಇಷ್ಟೊಂದು ಗ್ಲೋ ಕಾಣಿಸ್ತಾ ಇದೆ. ಟಿಫನ್ ಸರ್ವಿಸ್ ಅಂದರೆ ನಾವು ಕೂಡ ಟಿಫನ್ ಸೆಂಟರ್ ಅಂಗಡಿ ಇಟ್ಕೊಂಡಿರೋರೇನೆ. ಸೊ ಇದು ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನು ಟಿಫನ್ ಬಾಕ್ಸ್ಗಳಲ್ಲಿ ವಿವಿಧ ಆಫೀಸ್ಗಳಲ್ಲಿ ಇರುವವರಿಗೆ ನೀಡುವಂಥ ಟಿಫನ್ ಸರ್ವಿಸ್ ಬಿಸ್ನೆಸ್ ಕೂಡ ಮಾಡಬಹುದು. ಆ್ಯಕ್ಚುಲಿ ನಾವು ಇದನ್ನು ಆಫೀಸ್ಗಳಿಗೆ ಇದಕ್ಕೆ ಕೊಡೋದಿಲ್ಲ, ಬಟ್ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ದೀವಿ ಒಂದು ಅಂಗಡಿನ. ಒಳ್ಳೆ ಬಿಸ್ನೆಸ್ ಇದೆ. ಒಂದಿನ ಹಾಗೆ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ. ಮನಸ್ಸು ತೃಪ್ತಿ, ಬೇಕಾದಾಗ ಲೀವ್ ಹಾಕ್ಕೋಬೋದು, ಬೇಡದೇ ಇರಬೇಕಾದ್ರೆ ಬಿಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಒಳ್ಳೆ ಏನಾದರೂ ಟೇಸ್ಟ್ ಕೊಟ್ಟರೆ ನಿಮ್ಮನ್ನು ಹುಡ್ಕೊಂಡು ಬಂದು ತಿನ್ನೋ ಜನ ಇದ್ದೇ ಇರ್ತಾರೆ. ಇದನ್ನು ನೀವು ಟ್ರೈ ಮಾಡ್ಬೋದು. ಕ್ಲೌಡ್ ಕಿಚನ್, ಕೆಲವರು ಫುಡ್ ಡೆಲಿವರಿ ಮೂಲಕ ಆಹಾರ ಪಡೆಯಲು ಇಷ್ಟಪಡುವುದಿಲ್ಲ, ಹೋಟೆಲ್ನಲ್ಲಿಯೂ ತಿನ್ನಲು ಬಯಸುವುದಿಲ್ಲ. ಪಾರ್ಸೆಲ್ ರೂಪದಲ್ಲಿ ಆಹಾರ ಪಡೆಯಲು ಬಯಸುತ್ತಾರೆ, ಅಂದರೆ ಡೆಲಿವರಿ ಓನ್ಲಿ ಸ್ಟೋರ್ಗಳಲ್ಲಿ ಆಹಾರ ಪಡೆಯಲು ಬಯಸುತ್ತಾರೆ. ಈ ಕ್ಲೌಡ್ ಕಿಚನ್ ಕಾನ್ಸೆಪ್ಟ್ ಬಗ್ಗೆ ಪರಿಶೀಲನೆ ನಡೆಸಬಹುದು. ಕ್ಲೌಡ್ ಕಿಚನ್ ಹೇಗಿರುತ್ತೆ ಅಂದರೆ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಗೊತ್ತಿಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಅವರು ಮನೆಯಲ್ಲೇ ತಯಾರಿಸಿ ಅವರೇ ಓನಾಗಿ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಯಾರನ್ನಾದರೂ ಒಬ್ಬರನ್ನ ಅವ್ರ ಮನೆಯವ್ರನ್ನೇ ನೇಮಿಸ್ಕೊಂಡಿರ್ತಾರೆ. ಆ್ಯಂಡ್ ಈಗ ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕೂ ಇಷ್ಟ ಇರೋದಿಲ್ಲ. ಆ್ಯಂಡ್ ಪಾರ್ಸಲ್ ಮಾಡಿದ್ರೆ ಅವರು ಏನು ಹೇಳ್ತಾರೆ, ಪ್ಲಾಸ್ಟಿಕ್ಕಲ್ಲಿ ಮತ್ತು ಕವರ್ಗಳಲ್ಲಿ ಮಾಡ್ತಾರೆ ಅಂತ ಅದನ್ನ ತಿನ್ನೋದಕ್ಕೂ ಇಷ್ಟಪಡೋದಿಲ್ಲ. ಅದನ್ನು ನೀವು ಕ್ಲೌಡ್ ಕಿಚನ್ಸ್ ತಯಾರಿಸ್ಬೋದು. ಸ್ನ್ಯಾಕ್ಸ್ ತಯಾರಿಕೆ, ಮಿಕ್ಸರ್, ಖಾರ ಕಡ್ಡಿ, ಕಡಲೆ ಬೀಜ ಇತ್ಯಾದಿ ಸ್ನ್ಯಾಕ್ಗಳನ್ನು ತಯಾರಿಸಿ ಪ್ಯಾಕೆಟ್ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡುವ ಬಿಸ್ನೆಸ್. ಮನೆಯಲ್ಲೇ ಇದು ನಾನು ಆ್ಯಕ್ಚುಲಿ ಆಗಲೇ ಹೇಳಿದ್ದೀನಿ ನಿಮಗೆ. ಮನೆಯಲ್ಲೇ ಹೋಮ್ ಫುಡ್ ನಾವು ಏನು ಮಾಡಿದ್ರು ಅಂಗಡಿಗಳಿಗಾಗಿರ್ಬೋದು. ಆ್ಯಂಡ್ ನಾವು ಒಂದು 10 ಜನ ನಮ್ಮ ಫ್ರೆಂಡ್ಸಲ್ಲೇ ನಾನು ಈ ಥರ ಮಾಡ್ತಿದ್ದೀನಿ ಅಂದರೆ ನಮ್ಮ ಫ್ರೆಂಡ್ಸೇ ತೊಗೊಂಡು ಹೋಗ್ಬಿಡ್ತಾರೆ, ನನಗೆ ಬೇಕು ಕೊಡು, ಇದು ಚೆನ್ನಾಗಿದೆ ಅಂದರೆ ಹೋಮ್ ಫುಡ್ಡು ಅಂತ ಹೇಳಿ. ಇದನ್ನು ಮಾಡ್ಬೋದು. ಸ್ನ್ಯಾಕ್ಸ್, ಫುಡ್ ಫ್ರ್ಯಾಂಚೈಸಿ, ಈಗಾಗಲೇ ಹಲವು ಜನಪ್ರಿಯ ಫುಡ್ ಫ್ರ್ಯಾಂಚೈಸಿಗಳು ಕಾರ್ಯನಿರ್ವಹಿಸಿದ್ವಿ. ಅವುಗಳಲ್ಲಿ ಯಾವುದಾದ್ರೂ ಕಂಪನಿಯಿಂದ ಫ್ರ್ಯಾಂಚೈಸಿ ಮಾಡಬಹುದು. ವೈನ್, ಬಿಯರ್, ಸಾಕಷ್ಟು ಜನರು ವೈನ್ ಬಿಸ್ನೆಸ್ ಮೂಲಕ ಯಶಸ್ಸು ಪಡೆಯುತ್ತಾರೆ. ದ್ರಾಕ್ಷಿ, ನೆಲ್ಲಿಕಾಯಿ, ನೇರಳೆ ಸೇರಿದಂತೆ ನಿಮ್ಮಲ್ಲಿ ಲಭ್ಯವಿರೋ ಹಣ್ಣುಗಳಿಂದ ವೈನ್ ಇತ್ಯಾದಿ ತಯಾರಿಸಿ ಮಾರಾಟ ಮಾಡಬಹುದು. 10 ಬಿಸ್ನೆಸ್ ಹೇಳಿದ್ದೀನಿ. 10ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡ್ರೆ ಕೂಡ ತುಂಬಾ ಒಳ್ಳೆಯ ಇದಿರುತ್ತೆ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಬಿಸ್ನೆಸ್ ಅಂದರೆ 2 ಇದೆ. ಮನೆಯಲ್ಲೇ ತಯಾರಿಸೋದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ 2 ಇದರಲ್ಲಿ. ಮನೆಯಲ್ಲೇ ಖಾರ, ಬೂಂದಿ ಈ ಥರ ಸ್ನ್ಯಾಕ್ಸ್ಗಳನ್ನ ತಯಾರಿಸಿ ಕೊಡ್ತಾರಲ್ವ, ಅದನ್ನು ಕೂಡ ಮಾಡ್ಬೋದು. ಆ್ಯಂಡ್ ಟಿಫನ್ ಸೆಂಟರ್, ಇವೆರಡು ನನಗೆ, ಯಾಕಂದರೆ ನನಗೆ ತುಂಬ ಇಷ್ಟ ಆಗಿರೋವಂಥ ಕೆಲಸ. ನಾನು ಕೂಡ ಮಾಡ್ತಾ ಇರೋವಂಥ ಕೆಲಸ ಟಿಫನ್ ಸೆಂಟರ್ ಕೆಲಸ. ತುಂಬಾ ಈಸಿ, ಮಾಡ್ಬೋದು. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.